ಮುಖಕ್ಕೆ ಮಾಸ್ಕ್ ಹಾಕೊಂಡು ಸಿಸಿಟಿವಿಯನ್ನ ಮುಚ್ಚೋ ಕೆಲಸವನ್ನ ಕಿಡಿಗೇಡಿಗಳು ಮಾಡಿದ್ರು. ನಾಗಮಂಗಲದಲ್ಲಿ ಗಣೇಶ ಮೆರವಣಿಗೆ ವೇಳೆ ಗಲಭೆ ಆಯ್ತಲ್ಲ, ಅದು ಪೂರ್ವ ನಿಯೋಜಿತ ಅನ್ನೋದಕ್ಕೆ ನಾವು ಒಂದಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾ ಇದೀವಿ ನೋಡಿ. ಸಿಸಿಟಿವಿಯ ದೃಶ್ಯಾವಳಿಗಳನ್ನ ನೀವು ಗಮನಿಸ್ತಾ ಇರಬಹುದು. ಮೊದಲು ಗುಂಪು ಸೇರುವಂತಹ ಯುವಕರು ಕೈಯಲ್ಲಿ ತಲವಾರ್ ಹಿಡ್ಕೊಂಡಿದ್ದಾರೆ. ತಮ್ಮ ಕೆಟ್ಟ ಮುಖ ತೋರಿಸಬಾರ್ದು ಅಂತ ಹೇಳಿ ಮಾಸ್ಕ್ ಹಾಕೊಂಡು ಮುಂದಕ್ಕೆ ಬರ್ತಾರೆ. ಅಲ್ಲಿ ಸಿಸಿಟಿವಿ ಆಪರೇಟ್ ಆಗ್ತಾ ಇದೆ ಅನ್ನೋದು ಗೊತ್ತಾಗುತ್ತೆ. ಹಿಂಗಾಗಿ ಸಿಸಿಟಿವಿಗೂ ಒಂದು ಗತಿ ಕಾಣಿಸ್ಕೊಂಡ್ ಬಿಡೋಣ ಅಂತ ಹೇಳಿ ಆ ಸಿಸಿಟಿವಿನೇ ನೋಡ್ಕೊಂಡು ಬರುವಂತಹ ದೃಶ್ಯ ಕೂಡ ಸರಿಯಾಗಿದೆ. ಸೊ ಇಲ್ಲಿ ಹಿಂಸೆ ಮಾಡಬೇಕು, ಸೇರಿದವ್ರಿಗೆ ಪ್ರಾಬ್ಲಮ್ ಮಾಡಬೇಕು, ಹಾನಿ ಮಾಡಬೇಕು ಅನ್ನೋದು ಇವರ ಇಂಟೆನ್ಷನ್ ಆಗಿತ್ತು. ಇಂಟೆನ್ಷನ್ ಕ್ಲಿಯರ್ ಆಗ್ತಾ ಇದೆ. ಪೂರ್ವ ಸಿದ್ಧತೆ, ಈ ಗಲಭೆ ಮಾಡೋದಕ್ಕೆ ಯಾರ್ಯಾರು ಪ್ರಯತ್ನ ಪಡ್ತಾರಲ್ಲ, ಮೋಡಸ್ ಆಫ್ ಆಪರೆಂಡಿನೇ ಹಿಂಗೆ. ಉತ್ತರ ಭಾರತದಲ್ಲೂ ಇದನ್ನೇ ನೋಡ್ತೀವಿ ನಾವು, ದಕ್ಷಿಣ ಭಾರತದಲ್ಲೂ ಇದನ್ನೇ ನೋಡ್ತೀವಿ. ನೋಡಿ ಏನೇನೆಲ್ಲ ಪ್ಲಾನ್ ಮಾಡ್ಕೊಂಡಿದ್ರು, ಹೆಂಗೆಲ್ಲ ಕ್ರಿಮಿನಲ್ ಮೈಂಡ್ ಓಡುತ್ತೆ ಇವ್ರದ್ದು ಅನ್ನೋದಕ್ಕೆ ಇದು ಎಕ್ಸಾಂಪಲ್. ನಿಮ್ಗೆ ಒಂದಷ್ಟು ಜನ ಸೇರೋದಕ್ಕೆ ಸ್ಟಾರ್ಟ್ ಆಗ್ತಾರೆ, ಅಲ್ಲಿ ಆ ಸಂಭ್ರಮನ ಸಹಿಸಕ್ ಆಗಲ್ಲ. ಇವ್ರು ಹೊಟ್ಟೆಗೆ ಬೆಂಕಿ ಬಿದ್ದಂಗಾಗುತ್ತೆ. ಪ್ರೊಸೆಷನ್ ನನ್ನ ಪ್ರಕಾರ ರೋಡಲ್ಲಿ ಹೋಗ್ತಿರ್ಲಿಲ್ಲ ಅಂತ ಅನ್ಸುತ್ತೆ, ಇವ್ರು ಎದೆ ಮೇಲೇನೋ ಹೋಗೋದಕ್ಕಿತ್ತು, ಹಂಗಾಗಿ ಇವ್ರಿಗೆ ನಖಶಿಕಾಂತಗಳು ಉರಿತಾ ಇತ್ತು ಅಂತ ಅನ್ಸುತ್ತೆ. ಹಿಂಗಾಗಿ ಹೆಂಗಾದ್ರೂ ಮಾಡಿ ಪ್ರಾಬ್ಲಮ್ ಮಾಡಬೇಕು ಅಂತ ಹೇಳಿ ಪೂರ್ವ ಸಿದ್ಧತೆಗಳನ್ನ ಮಾಡ್ಕೊಳ್ತಾ ಇರುವಂತಹ ದೃಶ್ಯ ಕೂಡ ಸರಿಯಾಗಿದೆ. ಇದೇ ವ್ಯಕ್ತಿ, ಆತನ ಕೈಯಲ್ಲಿ ಏನಿದೆ, ಇನ್ನೊಂದ್ ಕಡೆ ಮುಖಕ್ಕೆ ಮಾಸ್ಕ್ ಹಾಕೊಂಡಿದ್ದಾನೆ. ಮುಖಕ್ಕೆ ಮಾಸ್ಕ್ ಅನ್ನ ಅದು ಒಟ್ಟೊಟ್ಟಿಗೆ ಬಲ್ಕಲ್ಲಿ ಖರೀದಿ ಮಾಡಿದ್ದಾರೆ. ಕೆಲವೇ ಗಂಟೆಗಳ ಮುಂಚೆ, ಗಲಭೆ ಆಗೋ ಕೆಲವೇ ಗಂಟೆಗಳ ಮುಂಚೆ ಅಲ್ಲೇ ಒಂದು ಬಟ್ಟೆ ಅಂಗಡಿಗೆ ಹೋಗಿ 150ರಿಂದ 200 ಮಾಸ್ಕ್ ಅನ್ನು ಒಟ್ಟೊಟ್ಟಿಗೆ ಖರೀದಿ ಮಾಡಿದ್ದಾರೆ ಅನ್ನೋದು ಪೊಲೀಸ್ ಮೂಲಗಳಿಂದ ಸಿಗ್ತಾ ಇರೋ ಮಾಹಿತಿ. ಇಷ್ಟು ಮಾತ್ರ ಅಲ್ಲ, ಅಲ್ಲಿ ಎಲ್ಲೆಲ್ಲಿ ಸಿಸಿಟಿವಿ ಆಪರೇಟ್ ಆಗ್ತಾ ಇತ್ತು ಎಲ್ಲಾ ಸಿಸಿಟಿವಿಗಳನ್ನ ಹಾನಿ ಮಾಡೋದು, ಬಂದ್ ಮಾಡೋದು, ಆಫ್ ಮಾಡೋ ಕೆಲಸವನ್ನು ಮಾಡಿದ್ದಾರೆ. ತಮ್ಮ ಗನಂದಾರಿ ಕೆಲಸ ಜಗಜ್ಜಾಹೀರ್ ಆಗ್ಬಾರ್ದಲ್ಲ. ಆಮೇಲೆ ಹೆಂಗಿದ್ರು ವಿಕ್ಟಿಮ್ ಕಾರ್ಡ್ ಪ್ಲೇ ಮಾಡ್ಬೋದಲ್ಲ. ನಾನು ಅಮಾಯಕ, ನಾನು ಶಾಂತಿಯ ಪಾಠವನ್ನ ಸಾರ್ತಾ ಇದ್ದೆ, ನಾನು ಸುಮ್ಮನೆ ಹಿಡ್ಕೊಂಡು ಹೋಗ್ಬಿಟ್ರು ಅಂತೆಲ್ಲ ನಾಟಕ ಮಾಡ್ಬೇಕಲ್ವಾ. ನಾಟಕಕ್ಕೂ ಮುಂಚೆ ಹೆಂಗ್ ತಯಾರಿ ಮಾಡ್ಕೊಳ್ಬೇಕು ಅನ್ನೋದನ್ನ ಮಾಡ್ಕೊಳ್ತಾ ಇರುವಂತಹ ದೃಶ್ಯ. ಇದಕ್ಕಿಂತ ಇನ್ನೇನು ಸಾಕ್ಷಿ ಇದು ಪೂರ್ವ ನಿಯೋಜಿತ ಅನ್ನೋದಕ್ಕೆ? ಇಲ್ಲಾಂದ್ರೆ ಆ ಪಾರ್ಟಿ ಕಲ್ಲುಗಳ ಸಂಗ್ರಹ ಆಗುತ್ತಾ, ಆ ಪಾರ್ಟಿ ಪೆಟ್ರೋಲ್ ಬಾಂಬ್ಗಳನ್ನು ತರಿಸ್ಕೊಳ್ತಾರ? ಇಷ್ಟೊಂದು ಅಸಹಿಷ್ಣುತೆನ, ಒಂದು ಮೆರವಣಿಗೆಯನ್ನ ಕಂಡು ಇಷ್ಟೊಂದು ಅಸಹಿಷ್ಣುತೆನ? ಮತ್ತೆ ಕೆಲವರೆಲ್ಲ ಸಹಿಷ್ಣುತೆಯ ಪಾಠ ಹೇಳ್ತಾರೆ, ಶಾಂತಿಯ ತೋಟ ಕರ್ನಾಟಕ ಅಂತಾರೆ. ಯಾವುದು, ಎಲ್ಲಿ?